ಎಚ್.ಡಿ. ರೇವಣ್ಣ ಅವರ ವಿಚಾರದಲ್ಲಿ ಜಾಮೀನು ಅರ್ಜಿ ವಿಚಾರ ಏನಿತ್ತು ಅದು ಮಧ್ಯಾಹ್ನಕ್ಕೆ ಈಗ ಮುಂದೂಡಿಕೆ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೋರ್ಟ್ನಲ್ಲಿ ಇವತ್ತು ವಿಚಾರಣೆಗಿತ್ತು. ಸೊ ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಈಗ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಿ ವಾದವನ್ನ ಮಂಡಿಸಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ ಎಸ್ಐಟಿಗೆ. ಸೋಮವಾರಕ್ಕೆ ಕಾಲಾವಕಾಶ ನೀಡಲು ನ್ಯಾಯಾಧೀಶರು ನಿರಾಕರಣೆಯನ್ನ ಮಾಡಿದ್ದಾರೆ. ಮಾಜಿ ಸಚಿವ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಈಗ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ನ್ಯಾಯಾಲಯ ಮುಂದೂಡಿದೆ. ಆಕ್ಷೇಪಣೆ ಸಲ್ಲಿಸಿ ವಾದವನ್ನ ಮಂಡಿಸಿ ಅಂತ ನ್ಯಾಯಾಧೀಶರು ಹೇಳಿದ್ದಾರೆ. ಕಾರಣ ಎಸ್ಐಟಿ ವಕೀಲರು ಹೇಳ್ತಾ ಇದ್ದಾರೆ ಸೋಮವಾರಕ್ಕೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿದ್ರು. ಬಟ್ ನ್ಯಾಯಾಧೀಶರು ಹೇಳ್ತಾ ಇರೋದು ಇಲ್ಲ, ಮಧ್ಯಾಹ್ನದೊಳಗೆ ಆಕ್ಷೇಪಣೆಯನ್ನ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಮಧ್ಯಾಹ್ನ 2:45ಕ್ಕೆ ವಿಚಾರಣೆಗೆ ಈ ಅರ್ಜಿ ಬರುತ್ತೆ. ನಿನ್ನೆ ಅಷ್ಟೇ ಈ ವಿಚಾರಣೆ ಬಂದಿತ್ತು, ಬಟ್ ನಮಗೆ ಆಕ್ಷೇಪಣೆ ಸಲ್ಲಿಸೋಕೆ ಕಾಲಾವಕಾಶ ಬೇಕು ಅಂತ ಅಂದಿದ್ರು. ಹಾಗಾಗಿ ಇವತ್ತಿಗೆ ಅದನ್ನ ಮುಂದೂಡಿಕೆಯನ್ನ ಮಾಡಿದ್ರು. ಇವತ್ತು ಕೂಡ ನನಗೆ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಸೋಮವಾರಕ್ಕೆ ಕೊಡಿ ಅಂತ ಕೇಳಿದ್ದಾರೆ, ಕಾಲಾವಕಾಶ ಕೊಡಿ ಅಂತ ಹೇಳಿ. ಬಟ್ ಅದಕ್ಕೆ ನಿರಾಕರಿಸಿದ್ದಾರೆ ನ್ಯಾಯಾಧೀಶರು. ಮಧ್ಯಾಹ್ನದೊಳಗೆ ಆಕ್ಷೇಪಣೆ ಸಲ್ಲಿಸಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನ 2:45ಕ್ಕೆ ಅರ್ಜಿಯ ವಿಚಾರಣೆ ಬರುತ್ತೆ. ಸೊ ಆಗ ರೇವಣ್ಣ ಅವರಿಗೆ ಬೈಲಾ ಅಥವಾ ಇಲ್ಲ ಮುಂದೆ ಜೈಲೇ ಗತಿನ ಅನ್ನುವಂಥದ್ದು 7 ದಿನಗಳವರೆಗೂ. ಕಾರಣ ಈಗ 7 ದಿನ ನ್ಯಾಯಾಂಗ ಬಂಧನವನ್ನ ಕೊಡಲಾಗಿದೆ ನಿನ್ನೆಯಿಂದ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ನಿನ್ನೆನೂ ಕೂಡ ಆಕ್ಷೇಪಣೆ ಸಲ್ಲಿಸೋಕೆ ಅವಕಾಶ ಕೊಡಿ ಅಂತಂದಿದ್ರು, ಹಾಗಾಗಿ ಇವತ್ತಿಗೆ ಮುಂದೂಡಿಕೆಯನ್ನ ಮಾಡಿದ್ರು. ಇವತ್ತು ಮತ್ತೆ ಕಾಲಾವಕಾಶವನ್ನ ಕೊಡಿ ಅಂತ ಕೇಳಿದ್ದಕ್ಕೆ ಏನ್ ಹೇಳಿದ್ರು, ಏನಾಯ್ತು ಇವತ್ತು ಕೋರ್ಟ್ನಲ್ಲಿ? ಅರುಣ್, ಏನಂದ್ರೆ ನಿನ್ನೆ ಅಷ್ಟೇ ಸರ್ಕಾರ ಹೊಸದಾಗಿ ಒಂದು ಆದೇಶವನ್ನ ಮಾಡುತ್ತೆ. ಇಬ್ಬರು SPP ಗಳನ್ನ ನೇಮಕವನ್ನ ಮಾಡುವಂಥದ್ದು. ಜೈನ ಕೊಠಾರಿ ಅವರು ಮತ್ತು ಅಶೋಕ್ ನಾಯ್ಕ್ ಇಬ್ಬರನ್ನು ಕೂಡ ನೇಮಕ ಮಾಡಿ ಒಂದು ಆದೇಶವನ್ನ ಮಾಡುತ್ತೆ. ಆದೇಶವನ್ನ ಮಾಡಿದ ಬಳಿಕ ಇವತ್ತು ಕೋರ್ಟ್ ನಲ್ಲಿ ವಿಚಾರಣೆ ಪ್ರಾರಂಭವಾದ ಸಂದರ್ಭದಲ್ಲಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಂತ ನ್ಯಾಯಾಲಯ ಕೈಗೆತ್ತಿಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಜೈನ ಕೊಠಾರಿ ಅವರು ಒಂದು ರಿಕ್ವೆಸ್ಟ್ ಅನ್ನ ನ್ಯಾಯಾಲಯದ ಮುಂದೆ ಮಾಡೋಕೆ ಪ್ರಯತ್ನಗಳನ್ನ ಮಾಡ್ತಾರೆ. ಅಂದ್ರೆ ನಾವು ನಿನ್ನೆ ಅಷ್ಟೇ ಸರ್ಕಾರ ಒಂದು ಆದೇಶವನ್ನ ಮಾಡಿದೆ, ನಮಗೆ SPP ಆಗಿ ನೇಮಕವನ್ನ ಮಾಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ನಮಗೆ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಒಂದಷ್ಟು ಕಾಲಾವಕಾಶ ಬೇಕಾಗುತ್ತೆ. ಸೋಮವಾರಕ್ಕೆ ನಾವು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತೀವಿ, ಜೊತೆಗೆ ಸೋಮವಾರ ವಾದವನ್ನ ಮಂಡನೆ ಮಾಡ್ಲಿಕ್ಕೆ ನಮಗೆ ಅವಕಾಶನ ಮಾಡಿಕೊಡಿ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ಕೇಳ್ಕೊಂಡ ಸಂದರ್ಭದಲ್ಲಿ ನ್ಯಾಯಾಧೀಶರು ಅದಕ್ಕೆ ಬಿಲ್ಕುಲ್ ಒಪ್ಪುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ. ಯಾಕಂದ್ರೆ ಅವರು ಹೇಳಿದಂತದ್ದು ಪ್ರತಿದಿನವೂ ಕೂಡ ಒಂದೊಂದು SPP ಯನ್ನ ನೇಮಕ ಮಾಡ್ತಾರೆ, ಹಾಗಂತ ನಾನು ವಿಚಾರಣೆಯನ್ನ ಮುಂದೂಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಧ್ಯಾಹ್ನ 2:45ಕ್ಕೆ ನೀವು ಆಕ್ಷೇಪಣೆಯನ್ನ ಸಲ್ಲಿಸಬೇಕು, ಜೊತೆಗೆ ವಾದವನ್ನ ಮಾಡ್ಬೇಕು. ನಾನು ನಿಮ್ಮ ವಾದವನ್ನ ಆಲಿಸೋದಕ್ಕೆ ರೆಡಿ ಇದ್ದೀನಿ, ನನಗೆ ಯಾವುದೇ ರೀತಿಯ ತಕರಾರಿಲ್ಲ, ಜೊತೆಗೆ ನಿಮ್ಮ ವಾದವನ್ನ ಮಂಡನೆ ಮಾಡಬೇಕು ಅಂತ ಹೇಳಿ ಪಾಸ್ ಅವರನ್ನ ಮಾಡಿರುವಂತದ್ದು. ಅಂದ್ರೆ 2:45 ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸಬೇಕು ಮತ್ತು ಅದಕ್ಕೆ ಏನು ವಾದವನ್ನ ಕೂಡ ಮಂಡನೆ ಮಾಡ್ಬೇಕಾಗಿರುವಂತದ್ದು. ಸದ್ಯಕ್ಕೆ ಒಂದು ರೀತಿಯಲ್ಲಿ ಸರ್ಕಾರ SPP ಅವರು ಮನವಿ ಮಾಡ್ಕೊಂಡ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಪ್ರಕ್ರಿಯೆಯನ್ನ ಕೊಡದೇ ಇರುವಂತದ್ದು. ಇವತ್ತು ಮಧ್ಯಾಹ್ನಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ ರೇವಣ್ಣ ಅವರ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡ್ತಾರೆ ಮತ್ತು ಸರ್ಕಾರದ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡುವಂತದ್ದು. ಅರುಣ್, ಓಕೆ, ಮಧ್ಯಾಹ್ನ 2:45ಕ್ಕೆ ವಿಚಾರಣೆಗೆ ಬರುತ್ತೆ. ಬಟ್ ರೇವಣ್ಣ ಪರ ವಕೀಲರ ವಾದ ಏನಿತ್ತು ಇವತ್ತು ಮುರಳಿ? ಅರುಣ, ಅಂದ್ರೆ ರೇವಣ್ಣ ಪರ ವಕೀಲರು ಯಾವುದೇ ರೀತಿ ವಾದವನ್ನ ಮಂಡನೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಸರ್ಕಾರಿ ಪರ ವಕೀಲರು ಏನಿದ್ರು ಅವರು ರಿಕ್ವೆಸ್ಟ್ ಅನ್ನ ಮಾಡ್ತಾ ಇದ್ರು. ರಿಕ್ವೆಸ್ಟ್ ಅನ್ನ ಮಾಡೋ ಸಂದರ್ಭದಲ್ಲಿ SPP ಮತ್ತು ನ್ಯಾಯಾಧೀಶರ ನಡುವೆ ಮಾತು ನಡೆದಿರೋಂಥದ್ದು. ಅಂದ್ರೆ ಅವರಿಬ್ರು ವಾದ ಕೇಳ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ನ್ಯಾಯಾಲಯದಕ್ಕೆ ಗಮನಕ್ಕೆ ಕಳ್ಕೊಳ್ಳೋ ಪ್ರಯತ್ನವನ್ನ ಮಾಡುವಂಥದ್ದು, ನ್ಯಾಯಾಧೀಶರಿಗೆ ಒಪ್ಪಿಸೋ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಲ್ಲಿ ನ್ಯಾಯಾಧೀಶರು ಕೂಡ ಅವರು ಒಂದು ಹೇಳಿದ್ರು, ಅಂದ್ರೆ ನೀವು ಪ್ರತಿದಿನ ಒಬ್ಬೊಬ್ರು SPP ಬಂದ್ರೆ ಅದಕ್ಕೆ ಪದೇ ಪದೇ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಮುಂದಕ್ಕೆ ಹೋಗುವಂಥದ್ದು ಸೂಕ್ತ ಅಲ್ಲ, ಸರಿಯಲ್ಲ. ನಿಮ್ಮ ವಾದವನ್ನ ನೀವು ಅದನ್ನ ಕೇಳಕ್ ನಾನು ತಯಾರಿದ್ದೀನಿ. ಇವಾಗಲೇ ಮಂಡನೆ ಮಾಡಿದ್ರು ಕೂಡ ನಾನು ನಿಮ್ಮ ವಾದವನ್ನ ಮಂಡನೆ ಕೇಳಲಿಕ್ಕೆ ನಾನು ತಯಾರಿದ್ದೀನಿ. ಸೊ ಈ ಹಿನ್ನೆಲೆಯಲ್ಲಿ ನಾನು ಮತ್ತೆ ಕಾಲಾವಕಾಶವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಕೂಡ ಹೇಳಿದಂಥದ್ದು. ಆ ಹಿನ್ನೆಲೆಯಲ್ಲಿ ಈಗ ಅರ್ಜಿ ವಿಚಾರಣೆ 2:45ಕ್ಕೆ ಮುಂದೂಡಿಕೆಯಾಗಿದೆ. ಈ ಸಂದರ್ಭದಲ್ಲಿ ರೇವಣ್ಣ ಅವರ ಪರ ವಕೀಲರು ಸೈಲೆಂಟ್ ಆಗಿ ಇದ್ರು, ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಕೂಡ ಎತ್ತಲಿಲ್ಲ. ಯಾಕಂದ್ರೆ ಕೋರ್ಟ್ ಅದಕ್ಕೆ ಅನುಮತಿಯನ್ನ ಮಾಡ್ಕೊಡ್ಲಿಲ್ಲ. ಅಂದ್ರೆ ನ್ಯಾಯಾಧೀಶರೇ ಒಂದು ಡೈರೆಕ್ಷನ್ಸ್ ಅನ್ನ ಕೊಡ್ತಿದ್ದ ಹಿನ್ನೆಲೆಯಲ್ಲಿ ರೇವಣ್ಣ ಪರ ವಕೀಲರು ಕೂಡ ಸೈಲೆಂಟ್ ಆಗಿದ್ರು. ಈಗ ನ್ಯಾಯಾಧೀಶರು ಸೂಚನೆ ಮೇರೆಗೆ 2:45ಕ್ಕೆ ಆಕ್ಷೇಪಣೆ ಸಲ್ಲಿಕೆ ಆಗ್ತಾ ಇರುವಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮಧ್ಯಾಹ್ನದೊಳಗೆ ಆಕ್ಷೇಪಣೆ ಸಲ್ಲಿಸೋಕೆ ಕಾಲಾವಕಾಶವನ್ನು ನೀಡಿದ್ದಾರೆ. ಹೊಸದಾಗಿ ಈಗ ನೇಮಕ ಆಗಿದೆ SPP. ಸೊ ಹಾಗಾಗಿ ನಮಗೆ ಅವಕಾಶ ಕೊಡಿ ಅಂತ ಹೇಳಿ ಕೇಳಿಕೊಂಡಿದ್ದಾರೆ ಕೋರ್ಟ್ನಲ್ಲಿ. ಬಟ್ ಅವಕಾಶವನ್ನು ಕೋರ್ಟ್ ನೀಡಿಲ್ಲ. ಹೀಗೆ ಪ್ರತಿದಿನವೂ ಕೂಡ ಒಬ್ಬೊಬ್ಬರಾದರೆ ಹೇಗೆ ಅವಕಾಶ ಕೊಡೋಕ್ಕಾಗತ್ತೆ ಅಂತ